ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಇರುವಂತಹ ಬಸವಭವನ ಪಾರ್ಟಿ ಹಾಲ್ನಲ್ಲಿ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರುರವರು ಸಂಸ್ಥಾಪನೆ ಮಾಡಿರುವಂತಹ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ವತಿಯಿಂದ ಕಾರ್ಮಿಕ ದಿನಾಚರಣೆ ಮತ್ತು ಸಂಘಟನೆಯ ಗುರುತಿನ ಚೀಟಿಗಳ ವಿತರಣೆ ಮತ್ತು ಸಂಘಟನೆಯ ವಿವಿಧ ಘಟಕಗಳ ಸ್ಥಾನಗಳನ್ನು ಹಂಚಿಕೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘಟನೆಯ ರಾಜ್ಯ ಮಹಿಳಾ ವಿಭಾಗದ ಉಪಾಧ್ಯಕ್ಷರಾದಂತಹ ಶೋಭಾ ಗೌಡರವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಹಿಳಾ ವಿಭಾಗದ ರಾಜ್ಯಾಧ್ಯಕ್ಷರಾದಂತಹ ಪೂಜಾ ಶೆಟ್ಟಿರವರು ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರುರವರು ಅನಾರೋಗ್ಯದ ಕಾರಣದಿಂದ ಕಾರ್ಯಕ್ರಮಕ್ಕೆ ಆಗಮಿಸಲು ಸಾಧ್ಯವಾಗಲಿಲ್ಲ. ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರನ್ನ ಕರೆಯಿಸಿ ಇನ್ನು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ. ನಮ್ಮ ಸಂಘಟನೆಯಲ್ಲಿ ಇರುವಂತಹ ಅತಿ ಹೆಚ್ಚು ಮಹಿಳೆಯರು ಕಾರ್ಮಿಕರೇ ಆಗಿದ್ದೀವಿ. ಕರ್ನಾಟಕ ಕಾರ್ಮಿಕ ಪರಿಷತ್ ಸಂಘಟನೆಯ ಕಾರ್ಯಕರ್ತರಿಗೆ ಎಲ್ಲ ಸಮಯದಲ್ಲೂ ಯಾವುದೇ ತೊಂದರೆಗಳು ಬಂದಂತಹ ಸಂದರ್ಭಗಳಲ್ಲಿ ಸಮಸ್ಯೆಗಳಿಗೆ ಸಂಪೂರ್ಣವಾಗಿ ಸ್ಪಂದಿಸುತ್ತೇವೆ. ಸಂಘಟನೆಯನ್ನು ಬೆಳೆಸಲು ಒಗ್ಗಟ್ಟಿನ ಸಂಘಟನೆ, ಪ್ರಾಮಾಣಿಕತೆ ಮತ್ತು ದುಡಿಮೆಯಿಂದ ಮಾತ್ರ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶೋಭಾ ಗೌಡರು ಮಾತನಾಡಿ, ಕರ್ನಾಟಕ ಕಾರ್ಮಿಕ ಪರಿಷತ್ತು ಸದಾ ಮಹಿಳೆಯರಿಗೆ ಸರ್ಕಾರಗಳಿಂದ ಬರಬಹುದಾದ ಎಲ್ಲ ಸವಲತ್ತುಗಳನ್ನು ಕೊಡಿಸಿಕೊಡುವಲ್ಲಿ ನಿರಂತರ ಪ್ರಯತ್ನ ಮಾಡುತ್ತದೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ನವೀನ್ ಕುಮಾರ್, ರಾಜ್ಯ ಕಾರ್ಯದರ್ಶಿಯಾದಂಥ ಕವಿತಾ, ಮಹಿಳಾ ವಿಭಾಗದ ಮಾಲೂರು ತಾಲೂಕು ಅಧ್ಯಕ್ಷರಾದಂಥ ಗೌರಮ್ಮ, ಹೊಸಕೋಟೆ ತಾಲೂಕು ಕಾರ್ಮಿಕ ಘಟಕದ ಅಧ್ಯಕ್ಷರಾದಂಥ ಗೋಪಿ ಹಾಗೂ ಸಂಘಟನೆಯ ನೂತನ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಸಮಸ್ತ ನಾಡಿನ ಜನತೆಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ನಮಸ್ತೆ, ಪೂಜಾ ಶೆಟ್ಟಿ, ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ವತಿಯಿಂದ ಇವತ್ತಿನ ದಿನ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ವತಿಯಿಂದ ಶೋಭಾ ಗೌಡ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಮಿಕ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಎಲ್ಲ ಮಹಿಳೆಯರು, ಎಲ್ಲ ಹೊಸಕೋಟೆ ತಾಲೂಕು ಭಾಗದಿಂದ ಕೇರ್ಪುರಮು, ಪ್ರತಿಯೊಂದು ಜಿಲ್ಲೆಗಳಿಂದ ಕೂಡ, ತಾಲೂಕಿಂದ ಕೂಡ ಪ್ರತಿಯೊಬ್ಬರು ಪದಾಧಿಕಾರಿಗಳು ಬಂದು ಇವತ್ತಿನ ದಿನ ಹೊಸಕೋಟೆ ತಾಲೂಕಲ್ಲಿ ಒಂದು ಒಳ್ಳೆ ಅದ್ದೂರಿಯಾಗಿ ಕಾರ್ಮಿಕ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಸಮಸ್ತ ನಾಡಿನ ಜನತೆಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಸ್ಪಂದಿಸ್ತಾರೆ, ಬಟ್ ಆದ್ರೂ ಹೊರಗಡೆಯವರು ಅಂತ ಹೇಳಿದಾಗ ಬೇರೆಯವ್ರಕ್ಕಿಂತ ನಾವೇ ನಿಮ್ಮವರಾದ್ರೆ ಎಷ್ಟು ಖುಷಿ ಇರುತ್ತಲ್ವಾ? ನಿಮ್ಮನೆ ಕುಟುಂಬದವರಾಗಿ ನಾನು ಒಬ್ಳಾಗಿ ನಾನು ನಿಮ್ ಜೊತೆ ಇದ್ದೀನಿ ಅಂದಾಗ ಎಷ್ಟು ಖುಷಿ ಆಗುತ್ತಲ್ವಾ? ಹಾಗಾಗಿ ಇವತ್ತಿನ ದಿನ ಮಹಿಳೆಯರನ್ನೆಲ್ಲ ಸೇರಿ ಸರಳವಾಗಿ ನಮ್ಮ ರಾಜ್ಯಾಧ್ಯಕ್ಷದ ಆರೋಗ್ಯ ಸಮಸ್ಯೆ ಇರೋದ್ರಿಂದ ನಾವೇ ಒಂದು ಶೋಭಾ ಗೌಡರವರ ನೇತೃತ್ವದಲ್ಲಿ ಮಾಡೋಣ ಅಂತ ಹೇಳಿ ಒಂದೇ ದಿನದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಹಾಲ್ಗಳೆಲ್ಲೂ ಸಿಕ್ಕಿಲ್ಲ. ಹಾಗಾಗಿ ನಾವು ಇದೊಂದು ಚಿಕ್ಕದಾಗಿ ಸರಳವಾಗಿ ಮಾಡಬೇಕು ಅಂದಾಗ ಇವರು ಕೂಡ ಪರ್ಮಿಷನ್ ಕೊಟ್ಟು ತುಂಬಾ ಖುಷಿ ಆಯ್ತು. ಪ್ರತಿಯೊಬ್ಬರಿಗೂ ಕೂಡ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಮಾತಾಡಕ್ ಬರಲ್ಲ, ಬೇಜಾರಾಗ್ತೀವಿ. ಅದರಲ್ಲೂ ನಮ್ಮ ಹೊಸಕೋಟೆಗಿಂತ ಅವಳಳ್ಳಿ ಬ್ಯಾಚ್ ತುಂಬಾ ಖುಷಿ ಆಗೋಯ್ತು. ಹೇಳಿದ ಟೈಮ್ನ ಚೆನ್ನಾಗಿ ಫಾಲೋ ಮಾಡ್ತಿದ್ದೀರಾ. ಯಾವತ್ತೂ ಅಷ್ಟೇ ಒಂದು ಕಾರ್ಯಕ್ರಮ ಇಂಥ ಟೈಮ್ ಇಂತ ಇದು ಅಂದಾಗ ಟೈಮ್ಸ್ ಅಂತ ಎಲ್ರಿಗೂ ಬೇಕು, ಕರೆಕ್ಟ್ ಅಲ್ವಾ? ಅದರ ವಿಚಾರದಲ್ಲಿ ಖುಷಿ ಆಯ್ತು. ಬ್ಯಾಂಕ್ ವಿಚಾರನ ಈ ಕಾರ್ಯಕ್ರಮ ಮುಗಿದ ತಕ್ಷಣ ಮಾತಾಡ್ತೀನಿ, ಅಲ್ಲಿವರೆಗೂ ವೇಟ್ ಮಾಡಬೇಕು. ಅಂದ್ರೆ ನಮ್ಮ ಇವತ್ತು ಕಾರ್ಮಿಕ ದಿನಾಚರಣೆಗೆ ಎಲ್ಲರಿಗೂ ಶುಭಾಶಯಗಳು ಮೊದಲನೇದಾಗಿ. ಎರಡನೇದಾಗಿ, ಸಾಕಷ್ಟು ನಮ್ಮ ಮಹಿಳೆಯರಿಗೆ ಸರಿಯಾದ ರೀತಿ ಸವಲತ್ತುಗಳು ಸಿಗ್ತಾ ಇಲ್ಲ. ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ನಮ್ಮ ಸರ್ಕಾರ ಬಿಟ್ಟಿದೆ, ಬಟ್ ಅದನ್ನ ಹೆಂಗೆ ಪಡ್ಕೋಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಮ್ಮ ಇಲಾಖೆಯಲ್ಲಿ ಕಟ್ಟಡ ಕಾರ್ಮಿಕ ಇಲಾಖೆ ಅಂತ ಒಂದು ಸಂಸ್ಥೆ ಇದೆ. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರಬೇಕು, ಅದು ಗೊತ್ತಿದೆಯಾ? ಕಟ್ಟಡ ಕಾರ್ಮಿಕ ಇಲಾಖೆ ಅಂತ, ಅದರಲ್ಲಿ 4,000 ಕೋಟಿಯಷ್ಟು ದುಡ್ಡರ ಒಳಗಡೆ ಉಳಿಕೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಇದರಿಂದ, ಅಂದರೆ ಸರ್ಕಾರ. ಸೊ ನಾವು ಕಾರ್ಮಿಕ ಪರಿಷತ್ತಿಂದ ಕಾರ್ಮಿಕರಿಗೆ ಸಿಗಬೇಕಾಗಿದ್ದಂಥ ಸವಲತ್ತುಗಳನ್ನ ಅದನ್ನ ನಿಮಗೆ ನೇರವಾಗಿ ತಲುಪಿಸ್ಬೇಕನ್ನೋ ಉದ್ದೇಶದಿಂದ ಈ ಸಂಸ್ಥೆಯನ್ನು ನಾವೆಲ್ಲರೂ ಜಾಯ್ನ್ ಆಗಿ ನಮ್ಮ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರು ಸಾರಿಗೆ ನಾವು ಒಂದು ಶಕ್ತಿ ತುಂಬಬೇಕು ಅಂತೇಳಿ ನಾವು ಈ ಸಂಸ್ಥೆಗೆ ಜಾಯ್ನ್ ಆಗಿರೋದು. ಎಷ್ಟೋ ವಿಚಾರಗಳು ಕಾರ್ಮಿಕರಿಗೆ ಸಂಬಂಧಪಟ್ಟಂಗೆ ಯಾರಿಗೂ ಸರಿಯಾಗಿ ಜನಕ್ಕೆ ಗೊತ್ತೇ ಇಲ್ಲ. ಅದು ಎಲ್ಲ ಅವ್ರವ್ರ ಕೆಲಸಗಳ ಮೇಲೆ ಅವ್ರವ್ರು ಬ್ಯುಸಿ ಆಗಿಬಿಡ್ತಾರೆ. ಇವತ್ತು ಕಂಪ್ನಿಗಳಲ್ಲಿ ರಜೆ ಕೊಡ್ತಾರೆ, ಮತ್ತು ಬೇರೆ ಬೇರೆ ಕಂಪ್ನಿಗಳು ರಜೆ ಕೊಡ್ತಾರೆ. ಅದೇ ಒಬ್ಬ ಕೂಲಿ ಮಾಡೋರು, ಅದೇ ಮನೆ ಕೆಲಸ ಮಾಡೋರು, ಈ ಕಡೆ ಹೊಲಗಳಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೆ ರಜೆ ಇಲ್ಲ. ಅವರು ಹುಟ್ಟಿದಾಗಿಂದ ಸಾಯೋವರೆಗೂ ದುಡಿತಾನೇ ಇರಬೇಕು. ಬಡವರು ಬಡವರಾಗೇ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗೇ ಇದ್ದಾರೆ. ಸರ್ಕಾರ ನಮ್ಗೆ ಇಷ್ಟೆಲ್ಲ ಆಯೋಜನೆಗೆ ಕೊಟ್ಟಿದ್ರು ಸಹ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳಕ್ ಆಗ್ತಾ ಇಲ್ಲ. ನಮ್ಗೆ ಅದ್ರ ಬಗ್ಗೆ ಮಾರ್ಗದರ್ಶನ ಇಲ್ಲ. ಹಾಗಾಗಿ ನಿಮ್ಮನ್ನೆಲ್ಲ ಕೇಳ್ಕೊಳೋದೇನೆಂದರೆ, ನಿಮ್ಗೆ ಏನೇ ಸಮಸ್ಯೆ ಆಗಿರಲಿ,
ಎಂಥದೇ ಸಮಸ್ಯೆ ಆಗಿದ್ದು ನಮ್ಮ ಕಾರ್ಮಿಕ ಪರಿಷತ್ ತಂಡ ಏನಿದೆಯೋ ಸದಾ ನಿಮ್ಮ ನಿಲುವಾಗಿ ನಿಂತಿರ್ತೀವಿ. ಕಾರ್ಮಿಕರಿರೋ ನಮ್ಮ ಕಾರ್ಮಿಕರ ಪರಿಷತ್ ಇರೋದೇ ಕಾರ್ಮಿಕರಿಗೋಸ್ಕರ ಆಗಿ. ಹಾಗಾಗಿ ಒಂದೆರಡು ಮಾತು ಹೇಳಿ ನಾನು ಮುಗಿಸ್ತೀನಿ ಅಂತ ಹೇಳಿ ಎಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ನಮ್ಮ ಹೆಣ್ಮಕ್ಳು ತುಂಬಾ ಜನ ಸೇರಿದ್ದೀರಾ ಇಲ್ಲಿ, ತುಂಬಾ ಖುಷಿ ಆಗ್ತದೆ. ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ತಿದ್ದೀರಾ ಎಲ್ಲ ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ನಮ್ಮ ಕರ್ನಾಟಕ ಕಾರ್ಮಿಕ ಪರಿಷತ್ತಿಂದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಲೋನ್ಗಳು ಸಿಗುತ್ತೆ ಅಲ್ವಾ? ಈಗ 1 ಲಕ್ಷದಿಂದ 5 ಲಕ್ಷ ಲೋನ್ಗಳು ಸಿಗುತ್ತೆ. 1 ಲಕ್ಷದಿಂದ 10 ಲಕ್ಷ ನೀವು ಒಬ್ರಿಗೆ ಬಂದ್ರೆ ಏನ್ ಮಾಡ್ತೀರಾ? ಸ್ಮಾಲ್ ಇಂಡಸ್ಟ್ರಿ ಮಾಡಬಹುದು. ಹೌದಾ? ನೋಡಿ, ಪ್ರತಿಯೊಬ್ಬರಿಗೂ ಇಲ್ಲೇ ನಮ್ಮ ಪ್ರತಿಭೆಗಳು ತುಂಬಾ ಜನ ಇದ್ದಾರೆ. ಒಬ್ಬೊಬ್ರು ಮನಸ್ಸಿನಲ್ಲೂ ಒಂದೊಂದು ಇರುತ್ತೆ. ನಾನೊಂದು ಗಾರ್ಮೆಂಟ್ಸ್ ಓಪನ್ ಮಾಡಬೇಕು, ಒಂದು 50 ಜನಕ್ಕೆ ನಾನು ಕೆಲಸ ಮಾಡಿಸಿ ಅವ್ರಿಗೆ ಕೂಲಿ ಕೊಟ್ಟು ಅವ್ರನ್ನ ಸ್ವಾವಲಂಬಿಗಳಾಗಿ ಮಾಡಬೇಕು. ನಮ್ಮನೆ ಖರ್ಚನ್ನ ನಾನೇ ನೋಡ್ಕೊಬೇಕು, ನಮ್ಮ ಮಕ್ಕಳನ್ನ ನಾನೇ ಓದಿಸ್ಬೇಕು, ಬೆಳೆಸ್ಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅಲ್ವಾ? ರಾಜಕೀಯ ರಂಗದಲ್ಲಿ ನಾವು ಬೆಳಿಲಿಲ್ಲ ಅಂದ್ರೆ ನಮ್ಮ ಮಕ್ಕಳಾದ್ರೂ ಬೆಳಿಬೇಕು. ಈ ತರ ಪ್ರತಿಯೊಬ್ಬರಲ್ಲೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ಎಲ್ಲದಕ್ಕೂ ಬೇಕಾಗಿರೋದು ಮೇಯ್ನು ಹಣ. ಹಣ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಏನು ಸಾಧ್ಯ ಕೂಡ ಮಾಡೋಕ್ಕಾಗಲ್ಲ. ಹಾಗಾಗಿ ಪ್ರತಿಯೊಬ್ಬರು ಶ್ರೀ ಶಕ್ತಿ ಗುಂಪಿನ ಪ್ರಕಾರ ನೀವು ಲೋನ್ಗಳು ತಗೊಳ್ಳಿ, ನೀವು ಇಷ್ಟಪಟ್ಟಿದ್ದು ಬಿಸ್ನೆಸ್ ಮಾಡಿ, ಅದರಿಂದ ಲಾಭ ಪಡೀರಿ. ಎಲ್ಲರೂ ಸ್ವತಂತ್ರವಾಗಿ ಬದುಕಿ, ನಿಮ್ಮ ಮಕ್ಳಿಗೂ ಒಳ್ಳೆ ಎಜುಕೇಶನ್ ಕೊಡಿಸಿ. ನಾನು ಹೇಳೋದಷ್ಟು, ನನ್ಗನ್ಸಿದಷ್ಟು. ಆಯ್ತಾ? ಎಲ್ರಿಗೂ ಶುಭಾಶಯಗಳಮ್ಮ. ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಹೆಣ್ಮಕ್ಳಿಗೆ, ಅವ್ರಿಗೆ ಧನ್ಯವಾದ.